ಸ್ನೇಹಿತರೆ, ಇವತ್ತು ಒಂದು ಸಿನಿಮಾದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಹೌದು, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸಬರ ಹಾವಳಿ ಹೆಚ್ಚಾಗಿದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಜುಲೈ ತಿಂಗಳಲ್ಲಿ ತೆರೆ ಕಂಡಂತ ಸೂಪ್ರಮ್ ಸೋ ಚಿತ್ರದ ಯಶಸ್ವಿ ನಂತರ ಹೊಸಬರಿಗೆ ಆನೆ ಬಲ ಬಂದಂತಾಗಿದೆ. ಇದೀಗ ಅದೇ ಸಾಲಿಗೆ ಸೇರೋಕೆ ಒಂದು ಚಿತ್ರತಂಡ ಕಸರತ್ತನ್ನ ನಡೆಸ್ತಾ ಇದೆ. ಹೌದು, ಕೆಲ ತಿಂಗಳ ಹಿಂದೆ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಆನಂದ್ ಆಡಿಯೋದಲ್ಲಿ ಬಿಡುಗಡೆಯಾದ ಆವರಿಸು ಹಾಡಿನ ಮೂಲಕ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿ ಮಾಡ್ತಾ ಇದೆ ಮಾಯಾವಿ ಚಿತ್ರ. ಎಸ್, ಈ ಚಿತ್ರದ ಟ್ರೈಲರ್ ಮೂಲಕ ಎಲ್ಲರ ಜನಮನವನ್ನ ಇದು ಸೆಳೆದಿತ್ತು. ಈ ಚಿತ್ರಕ್ಕೆ ಬೆನ್ನು ತಟ್ಟಿದ್ದು ಸಮಾಜ ಸೇವಕರು ಗೊನಹಳ್ಳಿ ಡಾಕ್ಟರ್ ಮಹಂತೇಶ್ ಎಚ್ ಅಣ್ಣ ಅವರು. ಹೊಸಬರಿಗೆ ಪ್ರೋತ್ಸಾಹ ನೀಡೋಕೆ ತಾವು ನಿರ್ಮಾಣದ ಹೊಣೆಯನ್ನು ಕೂಡ ಇವರು ಹೊತ್ತಿದ್ದಾರೆ. ಈ ಚಿತ್ರದಲ್ಲಿ ಚಿತ್ರದುರ್ಗದ ರಘುರಾಮ್ ಅವರು ನಾಯಕನಾಗಿ ಕಾಣಿಸಿಕೊಂಡಿದ್ದು, ಚಿತ್ರದ ನಿರ್ದೇಶನವನ್ನ ಶಂಕರ್ ಜಿ ಅವರು ಮಾಡಿದ್ದಾರೆ. ಚಿತ್ರಕ್ಕೆ ಸ್ಕ್ರೀನ್ ಪ್ಲೇಯನ್ನ ಶಂಕರ್ ಜಿ ಮತ್ತು ಡಾಕ್ಟರ್ ಅಕ್ಷತಾ ಚಕ್ರಸಾಲಿ ಅವರು ಮಾಡಿದ್ದಾರೆ. ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವಿದ್ದು, ಚಿತ್ರದ ಬಗ್ಗೆ ಕನ್ನಡ ಚಿತ್ರರಂಗದ ಮೂಲೆ ಮೂಲೆಯಲ್ಲಿ ಸದ್ದು ಜೋರಾಗಿನೇ ಕೇಳಿ ಬರ್ತಾ ಇದೆ. ಗಾಂಧಿನಗರದ ಪಂಡಿತರ ಪ್ರಕಾರ ಇದು ಕೂಡ ಕಳೆದ ತಿಂಗಳು ತೆರೆ ಕಂಡಂತ ಸೂಪ್ರಮ್ ಸೋ ಆ ರೀತಿ ಇದು ಕೂಡ ದೊಡ್ಡ ಯಶಸ್ಸನ್ನ ಕಾಣಬಹುದು ಎಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮಾಯಾವಿ ಚಿತ್ರವು ಒಂದು ಹಾರರ್ ಚಿತ್ರವಾಗಿದ್ದು, ತನ್ನ ಕಥೆಯ ಮೂಲಕ ಚಿತ್ರಮಂದಿರದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸೋಕೆ ತಯಾರಾಗಿದೆ. ಸೆನ್ಸರ್ ಅಂಗಳಕ್ಕೆ ಕಾಲಿಟ್ಟಿರುವ ಮಾಯಾವಿ ಶೀಘ್ರದಲ್ಲೇ ತೆರೆ ಕಾಣೋಕ್ಕೂ ಕೂಡ ರೆಡಿ ಆಗಿದೆ. ಎಸ್ ಸ್ನೇಹಿತರೆ, ನಿಮ್ಗೇನು ಅನಿಸ್ತಾ ಇದೆ ಈ ಮಾಹಿತಿ ಬಗ್ಗೆ? ಕಮೆಂಟ್ ಮಾಡಿ. ನಮಸ್ಕಾರ.